ಸಚಿವ ಜಮೀರ್ ಅಹಮದ್ ಖಾನ್ ಟಿಕೆಟ್ ಬೇಕು ಅಂತ ಕೇಳಿದಾಗ ಅವ್ರು ಡಿಸೈಡ್ ಮಾಡಕ್ ಅವ್ರು ಯಾರು ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ಗೂ ಇಲ್ಲಿಗೆ ಏನ್ ಸಂಬಂಧ ಅಂತ ಒಂದು ಕೇಳ್ತಾರೆ. ಮೊನ್ನೆ ಕ್ಯಾಂಪೇನ್ ವಿಷಯ ಬಂದಾಗ ಅವ್ರು ಯಾಕೆ ಇಲ್ಲಿಗೆ ಬರಬೇಕು, ಬರದೇ ಇರೋ ಚೆನ್ನಾಗಿರುತ್ತೆ ಅಂತಾರೆ. ಇಷ್ಟೆಲ್ಲದರ ನಡುವೆ ಸಿಎಂ ಇಬ್ರಾಹಿಂ ಅವ್ರ ಸ್ಟ್ರಾಟಜಿ ಏನು, ಸ್ಟ್ರೆಂತ್ ಏನು? ನಿಮ್ನೇನ್ ಮಾತಾಡ್ಲಿಲ್ವಾ? ಸಿದ್ದರಾಮಯ್ಯ ಫೋನ್ ಮಾಡಿ ತೊಂದರೆ ಆಗ್ಬಿಡುತ್ತೆ ಅಂತ ನೀವೆಲ್ಲ ಸ್ನೇಹಿತರಲ್ಲ, ಆಪ್ತರಲ್ಲ. ಸಾದಿಕ್ ಪೈಲ್ವಾನ್ ಅಕ್ಕಡದಿಂದ ಕರ್ಕೊಂಡು ಹೋಗ್ಬಿಟ್ರು. ಸಿದ್ದರಾಮಯ್ಯ ಅದು ಭಾರಿ ಒಳ್ಳೇದ್ ಕೆಲಸ ಮಾಡೋದು ನಮ್ಗೆ. ಯಾಕೆ? ಎರಡೆರಡು ಜನ ಆಗಿದ್ರೆ ಕಷ್ಟ ಆಗಿರೋದು. ಅವ್ರು ಹಿಂಜಾಗಿರೋದು ಎಲ್ಲ ಓಟು ಇಲ್ಲ ಬಂದ. ಇನ್ನೂ 5-6 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ನಾಳೆ ನಾಡಿದ್ದು ಮುಸ್ಲಿಮ್ಸ್ ರಿಟೈರ್ಡ್ ಆಗ್ತಿದ್ದಾರೆ. ಒಂದು ಕಡೆ ಕನ್ಸಾಲ್ಟೇಟ್ ಮಾಡೋದಕ್ಕೆ ಅಂತ. ಅದು ಒಂದು ಕಡೆ ಮುಸ್ಲಿಮ್ಸ್ ಒಟ್ಟು ಕನ್ಸಲ್ಟೇಟ್ ಆದ್ರೆ ದಲಿತರು ಓಟು, ರೈತರು ಓಟು ಇದು ನಮಗೆ ಬಿತ್ತು ಅಂತ ಹೇಳಿದ್ರೆ ಆರಾಮಾಗಿ ನಾವು ವಿಲ್ ಬಿ ನಂಬರ್ 1, ಬಿಜೆಪಿ ವಿಲ್ ಬಿ ನಂಬರ್ 2, ಕಾಂಗ್ರೆಸ್ ವಿಲ್ ಬಿ ನಂಬರ್ 3. 4 MLA ಚುನಾವಣೆ ಗೆದ್ದವ್ರೆ, 4 ಲೋಕಸಭೆಲ್ 3 ಸಲ ಲೀಡ್ ತಗೊಂಡವ್ರೆ. ಪ್ರಭಾ ಮಲ್ಲಿಕಾರ್ಜುನ್ 25,000 ಲೀಡ್ ಕೊಟ್ಟವ್ರೆ ಕಾಂಗ್ರೆಸ್ಗೆ. 3ನೇ ಪ್ಲೇಸ್ ಕಾಂಗ್ರೆಸ್. ಯಾರು ಓಟ್ನಿಂದ? ಮುಸಲ್ಮಾನ್ ಓಟು ನೋಡಿ. ಮತ್ತೆ ಈಗ ಅವರೇ ಕೊಡಲ್ಲ ಅಂದ್ರೆ ನಿಮಗೆ ಬರೋದು ಯಾವ್ದು? ಕಾಂಗ್ರೆಸ್ ಬರೋ ಓಟ್ ಯಾವ್ದು ಹೇಳಿ? ಮುಸಲ್ಮಾನ್ ಯಾವ್ದು ಬಿಟ್ರೆ ಯಾವ್ದಿದೆ? ಆಚೆ ಈಚೆ ಸಮುದಾಯಗಳಲ್ಲಿ ಸ್ವಲ್ಪ ಯಾವ್ದಿದೆ ಸಮುದಾಯ ತೋರಿಸಿ. ಅಹಿಂದ ಕುರುಬರೋಟಿ ಇವ್ರಿಗಿಲ್ಲ. ಕುತ್ಕೊಳ್ಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲ, ಎಷ್ಟು % ಕೊಡಿಸ್ತಾ ಇದಾರೆ ಕುರುಬರದ್ದು? 100% ಹಾಕ್ಸ್ಬೇಕು. 100% ಬಿಜೆಪಿ ಹೋಗ್ತಾ ಇದೆ. ನಾಯಕರ ಸಮಾಜ ಎಲ್ಲಿದ್ದಾರೆ? ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕು. ಮುಖ್ಯಮಂತ್ರಿ ಸತೀಶ್ ಒಂದು ಓಟ್ ಕ್ಯಾಂಡಿಡೇಟ್ಸ್ ನಾಯಕರದ್ದು ಬರುತ್ತೆ ಇವರಿಗೆ. ದಲಿತರು ಅಲ್ರಿ, ಎಡಗೈ ಬಲಗೈ ಲಮಾಣಿ ಭೋವಿ ದಲಿತರನ್ನ ಹೊಡೆದು ಹಾಳು ಮಾಡ್ಬಿಟ್ರಲ್ರಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧೈರ್ಯ ತಗೊಂಡು ಈ ಎಲ್ಲ ದಲಿತ ಸಮಾಜನ ಒಂದು ತಾಯಿ ಮಕ್ಕಳಂತ ಇಟ್ಟಿದ್ರು. ಇವತ್ತು ನೀವು ಹಾಳು ಮಾಡಿಬಿಟ್ರಿ ಅದನ್ನ. ಒಳ ಮೀಸಲಾತಿ ಇದ್ರ ಮೇಲೆ ಇಷ್ಟು ಚರ್ಚೆ ಬೇಕಾಗಿತ್ತ? ಒಳ ಮೀಸಲಾತಿಗೆ ಒಂದೇ ಕಡೆ ಟೇಬಲ್ನಲ್ಲಿ ಕೂರಿಸಿ ಇದನ್ನು ಪರಿಹರಿಸಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಒಳ ಮೀಸಲಾತಿ ಬೇಕು ಅಂತೇಳಿ ಕೇಳಿದವ್ರು ನೀವೇ ಅಲ್ವಾ? ಈ ಪ್ರಶ್ನೆ ಬಂದಾಗ ನಿಮ್ಮನ್ನು ಇದನ್ನು ಬಗೆಹರಿಸಕ್ಕೆ ಆಗ್ತಿರ್ಲಿಲ್ಲ. ನೀವು ಇವತ್ತಿನ ದಿವಸ ಬೋಯಿ ಲಂಬಾಣಿ ಎಡಗೈ ಬಲಗೈ 1 ಗಂಟೆಯಲ್ಲಿ ಪರಿಹಾರ ಮಾಡ್ತಾ ಇದ್ದೆ ನಾನು ಮುಖ್ಯಮಂತ್ರಿ ಆಗಿದ್ರಿ. 1 ಗಂಟೆಯಲ್ಲಿ. ನೀವ್ ಹೇಳಿದ್ರೆ ಸಿದ್ದರಾಮಯ್ಯ ಇವೆಲ್ಲ ಹ್ಯಾಂಡಲ್ ಮಾಡೋ ವಿಷಯದಲ್ಲಿ ಅಸಮರ್ಥರು, ಅವ್ರ ಕೈಲಿ ಆಗಿಲ್ಲ ಅಂತ ಹೇಳ್ತಿದ್ದೀರಿ. 100% ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಈಗ ಯಾಕೆ? ಮುಗಿತ್ ನಂದು ಇಷ್ಟು ವರ್ಷ ಮಾಡಿದ್ದೀನಿ, ಮುಂದೆ ನೋಡುವ. ಇನ್ನು 2 ವರ್ಷ ಬಾಕಿ ಐತಲ್ಲ. ಆಯ್ತು, ನಡೆಯುತ್ತೆ. ಅದೇನು 2 ವರ್ಷ ಹೋಗುತ್ತಾ? 136 MLA ಇಲ್ವಾ? ಯಾರು ತೆಗಿಯೋರು? ಯಾರು? ಶಿವಕುಮಾರ್ ತೆಗ್ದಾನ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.